ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್ ತಮ್ಮ ಹೆಸರು ಸರ್? ದೇವೇಂದ್ರ ಅಂತ. ದೇವೇಂದ್ರ ಸರ್, ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿರ ಸರ್? ವಾಜಮಂಗಲ ಗ್ರಾಮ ಪಂಚಾಯತಿಂದ. ಇದು ಎಷ್ಟನೇ ಬಾರಿ ಸರ್ ಆಯ್ಕೆ ಆಯ್ತಿರೋದು? ಇದು ಮೊದಲನೇ ಬಾರಿ ಸರ್. ಮೊದಲನೇ ಬಾರಿನೇ ನಿಂತು ಮೊದಲನೇ ಬಾರಿ ಗೆದ್ದು ಆಯ್ಕೆ ಆಗಿದ್ರೆ ಹೇಗೆ ಅನಿಸ್ತಿದೆ ಸರ್ ತಮಗೆ? ಖುಷಿ ಆಯ್ತು ಗೆದ್ದಾಗ. ಈ ಕೆಲಸ ಮಾಡ್ತಾ 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 ಇನ್ನೂ ಖುಷಿ ಆಯ್ತು. ಒಂದೇ ಇದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಮಾಡ್ಕೊಂಡು ಜನಸೇವೆ ಮಾಡ್ಕೊಂಡಿರೋಣ ಅನ್ನೋದೇ ಒಂದು ನಮ್ಮ ಅಭಿಪ್ರಾಯ ಸರ್. ತಾವೀಗ ಅದ್ರ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಾ ಸರ್? ಖಂಡಿತ ಇಲ್ಲ ಸರ್, ಇಂಡಿಪೆಂಡೆಂಟ್ ಆಗಿ ಮಾಡಿದಾರದು. ಇಂಡಿಪೆಂಡೆಂಟ್ ಆಗಿ ಗುರುತಿಸ್ಕೊಂಡಿದ್ದೀರಾ ಸರ್. ಈ ಬಾರಿ ಎಲೆಕ್ಷನ್ ತಮ್ಗೆ ಒಟ್ಟು ಮತಗಳು ಎಷ್ಟು ಬಂದಿದೆ ಸರ್? 754 ಸರ್. ಅದ್ರಲ್ಲಿ ಎಷ್ಟು ಅಂತರದಿಂದ ಗೆದ್ದಿದ್ದೀರಾ? ನಾವು ಒಂದು 434 ಸರ್. 434 ಅಂತರದಿಂದ ಗೆದ್ದಿದ್ದೀರಾ ಸರ್. ಸುಮಾರು ಎಷ್ಟು ವರ್ಷಗಳಿಂದ ತಾವು ಈ ರಾಜಕೀಯ ಜೀವನದಲ್ಲಿ ಒಡನಾಟ ಇಟ್ಕೊಂಡಿದ್ದೀರಾ ಸರ್? ಸರ್ ಸದ್ಯಕ್ಕೆ ನನ್ನ ಎಲೆಕ್ಷನ್ ಬೀಟ್ ಮಾಡೋದು 1 ವರ್ಷ ಅಂತ ನಾನು ಈ ಒಂದು ರಾಜಕೀಯದ ಫೀಲ್ಡಿಗೆ ಬಂದದ್ದು. ನಂತರ ಸಂಘ ಸಂಸ್ಥೆಗಳಲ್ಲಿ ಒಂದು ದುಡಿಕೊಂಡು ಹೋಗ್ತಾ ಇದ್ದೋ. ನಮ್ಮದೇ ಆದ ಒಂದು ಸಂಘ ಇದೆ, ಶ್ರೀ ವರದರಾಜ ಸ್ವಾಮಿ ಕನ್ನಡ ಗೆಳೆಯರ ಬಳಗ ಅಂತ. ಅಲ್ಲಿ ಪ್ರೆಸಿಡೆಂಟ್ ಆಗಿ ನಾನು 6 ವರ್ಷದಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಆ ಒಂದು ಸಂಘಟನೆಯಿಂದ ನನಗೆ ಈ ಒಂದು ಬೆಂಬಲ ಸಿಕ್ಕಿ ಇವತ್ತು ನಾನು ಈ ಸ್ಥಾನಕ್ಕೆ ಬರೋಕ್ಕೆ ಅವಕಾಶ ಸಿಕ್ಕಿದ್ದು. ಸರ್, ರಾಜಕೀಯಕ್ಕೆ ನೀವು ಏನೊಂದು ಉದ್ದೇಶ ಇಟ್ಕೊಂಡು ಬಂದ್ರಿ ಸರ್? ಸರ್, ನಂದು ಇಷ್ಟ ಇದ್ದದ್ದು ಹುಟ್ಟಿದ್ದೀನಿ, ಯಾವ ಥರ ಸತ್ತಾಗ್ತೀನಿ, ಒಂದು ಹೆಸರು ಮಾಡ್ಬಿಟ್ಟು ಹೋಗ್ಬೇಕು, ಒಳ್ಳೇದು ಮಾಡ್ಬಿಟ್ಟು ಹೋಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇದು ರಾಜಕೀಯಕ್ಕೆ ಬಂದದ್ದು. ಹೊರತಿನ ಬೇರೆದೇನು ದುರುದ್ದೇಶ ಇಟ್ಕೊಂಡೇನು ಬಂದಿಲ್ಲ. ದುರುದ್ದೇಶ ಇಟ್ಕೊಂಡ್ಬಂದಿರೋ ನಾನು ಬಿಸ್ನೆಸ್ ಫೀಲ್ಡಲ್ಲೇ ಹೋಗ್ಬೋದಿತ್ತು. ಅದಕ್ಕೋಸ್ಕರ ಅಲ್ಪ ಸ್ವಲ್ಪ ಒಳ್ಳೇದು ಮಾಡ್ಕೊಂಡು ಹೋಗ್ಬೇಕು, ಈ ದಾರಿ ಚೆನ್ನಾಗೈತೆ ಅನ್ನೋದಕ್ಕೋಸ್ಕರ ಬಂದರು. ರಾಜಕೀಯದಲ್ಲಿ ತಮಗೆ ಗುರುಗಳು ಅಂತಾರ ಇದ್ದಾರಾ ಸರ್? ಸರ್, ಗುರುಗಳು ಅಂತ ಏನಿಲ್ಲ, ಒಡನಾಟವಾಗಿ ಕಣ್ಣಲ್ಲಿ ಕಂಡೋ ನಾವೇ ಮಾಡ್ಬೇಕಲ್ಲ ಅನ್ನೋದೊಂದು ಉದ್ದೇಶವಾಗಿ ಬಂದು. ಯಾಕಂದ್ರೆ ಸಂಘಟನೆಯಿಂದ ಇತ್ತಲ್ಲ, ಮತ್ತೆ ಯೂತ್ಸ್ ಎಲ್ಲ ಸಪೋರ್ಟ್ ಇತ್ತಲ್ಲ, ಅದರಿಂದ ಮುಂದೆ ಬರ್ಬೇಕು ಅಂದ್ಬಿಟ್ಟು ನಾವೇ ಮುಂದೆ ಬಂದಿದ್ವಿ. ಸರ್, ತಮ್ಮ ಫ್ಯಾಮಿಲಿ ನೀವೇ ಮೊದಲ ಅಥವಾ ಹಿಂದೆ ಯಾರು ರಾಜಕೀಯದಲ್ಲಿ ಇದ್ದೀರಾ ಸರ್? ಖಂಡಿತ ಇಲ್ಲ ಸರ್, ನೀವೇ ಮೊದಲಾಗಿ ಬಂದಿದ್ದೀವಿ. ಸರ್, ತಮ್ಮ ಅವಧಿಯಲ್ಲಿ ಯಾವ ರೀತಿ ಒಂದು ಕೆಲಸ ಕಾರ್ಯಗಳು ಮಾಡಿಸಿರಾ ಸರ್ ತಮ್ಮ ಗ್ರಾಮದಲ್ಲಿ? ಈಗ ನಮ್ಮ ಗ್ರಾಮದಲ್ಲಿ ಚರಂಡಿಗಳು ಸುಮಾರು ಚರಂಡಿಗಳೇ ಇರಲಿಲ್ಲ. ಚರಂಡಿಗಳದು, ರಸ್ತೆ ಸಂಪರ್ಕಗಳು ಕರೆಕ್ಟಾಗಿರಲಿಲ್ಲ. ರಸ್ತೆ ಸಂಪರ್ಕಗಳಾದವು. ಇನ್ನು ಔಟ್ಸೈಡಲ್ಲಿ ನಾವು ನಮ್ಮಿಂದ ಪಂಚಾಯತಿ ಗ್ರ್ಯಾಂಟಿಗೆ ಸಾಕಾಗದೇ ಇದ್ದಾಗ ಹೊರಗಡೆನೂ ಹೋಗಿ ನಾವು ಇವತ್ತು ಅಲ್ಪ ಸ್ವಲ್ಪ ತಂದು ಹೊರಗಡೆಯಿಂದ ಕೆಲಸ ಮಾಡಿಸಿದ್ದೀವಿ. ಮತ್ತು ಇನ್ನು ಈಗ ಗ್ರ್ಯಾಂಟ್ಗಳು ಅತಿಯಾಗಿ ರಿಲೀಸ್ ಆಗಿದ್ದರೆ ಅತಿಯಾದ ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ಈಗ ಸ್ಟೇಟ್ ಗೌರ್ಮೆಂಟಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ MNREG ಅನ್ನೋದೊಂದು ಬಿಟ್ಟರೆ ಬೇರೆ ಅಮೌಂಟನ್ನು ಯಾವುದು ಬರೋದಿಲ್ಲ ಇವಾಗ. ಮತ್ತು ಆ ಒಂದು ಇದಕ್ಕೆ ಈ ಮೈಸೂರು ಭಾಗದಲ್ಲಿ ಆ ಒಂದು 191 ರೂಪಾಯಿ 192 ರೂಪಾಯಿ ಏನು ಕೂಲಿ ಬರ್ತದೆ, ಆ ಕೂಲಿಗೆ ಇವತ್ತು ಜನ ಸಿಗಲ್ಲ. ಇಲ್ಲಿ 250ರಿಂದ 350 ರೂಪಾಯಿ ತನಕ ಇವತ್ತು ಒಂದು ಗಾರೆ ಕೆಲಸ ಮಾಡಿದ್ರೆ ಕೂಲಿ ಸಿಗ್ತದೆ. ಅದರಿಂದ ಇವತ್ತು ಯಾರು ಆ ಒಂದು ಇದಕ್ಕೆ ಮಾಡೋಕ್ಕಾಗಲ್ಲ ಸರ್. ಸರ್, ತಮ್ಮ ಗ್ರಾಮದಲ್ಲಿ ಮುಖ್ಯವಾಗಿ ಕಾಡ್ತಿರೋ ಸಮಸ್ಯೆಗಳು ಯಾವ್ಯಾವ ಸರ್? ಸರ್, ಈ ಗ್ರಾಮೀಣ ಪ್ರದೇಶದಲ್ಲಿ ಈಗ ಮುಖ್ಯವಾಗಿ ಕಾಡುವಂಥ ಆರೋಗ್ಯ ಸಮಸ್ಯೆನೇ ಅತಿಯಾಗಿ ಕಾಡುತ್ತೆ. ಅಂದರೆ ಇವತ್ತು ಏನು ಒಂದು ಸುಸ್ಥಿತವಾದ ರಸ್ತೆ ವ್ಯವಸ್ಥೆ ಇರಲ್ಲ, ಚರಂಡಿ ವ್ಯವಸ್ಥೆಗಳು ಕಮ್ಮಿನೇ, ಕ್ಲೀನಿಂಗ್ ಕಮ್ಮಿ, ಮತ್ತು ಸುತ್ತಮುತ್ತ ನೀರು ಮತ್ತು ಇದು ಒಂದು ತ್ಯಾಜ್ಯ ವಸ್ತುಗಳು ನಿಲ್ಲೋದ್ರಿಂದ ಸಮಸ್ಯೆಗಳು ಉದ್ಭವ ಆಗ್ತಾ ಇರ್ತದೆ. ಮತ್ತು ನಮಗೆ ಇಲ್ಲಿ ಹತ್ತಿರದಲ್ಲೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಒಂದು 4-5 ಕಿಲೋಮೀಟರ್ ಇರೋದ್ರಿಂದ ಇಲ್ಲಿ ಬರೋಂಥ ಕ್ಲಿನಿಕ್ ಡಾಕ್ಟ್ರುಗಳಿಗೆ ದುಡ್ಡೆಲ್ಲ ಹೋಗ್ತಾ ಇರ್ತದೆ. ಮತ್ತು ಜನಗಳಿಗೆ ಇಲ್ಲಿ ಕಾಲೇಜು ಬರೀ ಒಂದು 10th ಗಂಟೆ ಇರೋದ್ರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ. ಇನ್ನೂ ಹಲವಾರು ಒಂದು ಉದ್ಯೋಗದ ಸಮಸ್ಯೆನೂ ಜಾಸ್ತಿಯಾಗಿ ಕಾಡಕ್ಕೆ ಇಲ್ಲಿ ಬರ್ತದೆ. ಯಾಕೆಂದರೆ ಎಲ್ಲ ಸುತ್ತಮುತ್ತ ಲೇಔಟ್ಗಳಾಗ್ತಾ ಇರೋದ್ರಿಂದ ಇಲ್ಲಿ ಜಮೀನುಗಳು ಕಮ್ಮಿಯಾಗಿ ರೈತರುಗಳು ವಲಸೆ ಹೋಗೋಂಥ ಪರಿಸ್ಥಿತಿ ಬಂದಿದೆ. ಇವಾಗ ಅದರೊಳಗಡೆ ಮರಳಿನ ಸಮಸ್ಯೆ ಆಗಿ ಕೂಲಿ ಕಾರ್ಮಿಕರಿಗೆ ಒಂದು 500ರಿಂದ 600 ಜನ ಕೂಲಿ ಕಾರ್ಮಿಕರಿದ್ರು ನಮ್ಮ ಹತ್ರ. ಈಗ ಮರಳು ಸಮಸ್ಯೆಯಿಂದಾಗಿ ಈಗ 450 ಜನಕ್ಕೂ ಕೆಲಸ ಇಲ್ಲದಂಗೆ ಆಗ್ಬಿಟ್ಟಿದೆ. ಈಗ ಏನಪ್ಪ ಅಂದರೆ ಎಲ್ಲಿ ಕೆಲಸ ನಡೀತದೆ ಅಲ್ಲಿ ನಿಂತ್ಕೊಂಡು ನೋಡೋವಂಥ ಪರಿಸ್ಥಿತಿ ಬಂದ್ಬಿಟ್ಟಿದ್ದಾರೆ. ಈ ಪರಿಸ್ಥಿತಿ ಹಳ್ಳಿಗಳಲ್ಲಿ ಕಾಡ್ತಾ ಇದೆ. ಇಷ್ಟು ಸಮಸ್ಯೆಗಳು ಕಾಡ್ತಾ ಇದೆ ಸರ್. ಸರ್, ಮುಖ್ಯವಾಗಿ ನಿಮ್ಮ ಗ್ರಾಮದಲ್ಲಿ ಬದಲಾವಣೆ ತರಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್? ಸರ್, ಖಂಡಿತ ತರಬೇಕು ಅಂತ ಇದ್ದೀವಿ. ಬಟ್ ಅದಕ್ಕೆ ನಮ್ಮ ಒಂದು ಸಣ್ಣ ಪ್ರಯತ್ನ ಸಾಕಾಗಲ್ಲ, ಅತಿ ದೊಡ್ಡ ಪ್ರಯತ್ನ ಆಗಬೇಕು. ಅತಿ ದೊಡ್ಡ ಪ್ರಯತ್ನ ಆದಾಗ ಇಲ್ಲಿ ಯಾರೂ ನಮ್ಮ ಕೈ ಜೋಡ್ಸೋಕ್ಕೆ ಬರೋದಿಲ್ಲ. ಅದರಿಂದ ನಾವೇನೇ ಒಗ್ಗೂಡ್ಕೊಂಡು ಹೋಗ್ಬೇಕು ಅನ್ನೋ ಪರಿಸ್ಥಿತಿ ಇವಾಗ ಬಂದ್ಬಿಡುತ್ತೆ. ಅದರಿಂದ ಏನು ಗಾಂಧೀಜಿಯವ್ರು ಏನು ಹೇಳ್ತಿದ್ರು, ಸ್ವಗ್ರಾಮ ರಾಜ್ಯ ಸ್ವರಾಜ್ಯ ಅಂದ್ಬಿಟ್ಟು ಏನು ಹೇಳ್ತಿದ್ರು, ಆ ರೀತಿ ಇವಾಗ ಅವರವ್ರ ಉದ್ಯೋಗ ಅವ್ರವ್ರು ಮಾಡ್ಕೊಂಡ್ರೆ ಮಾತ್ರ ಮುಂದೆ ಬರೋಕ್ಕೆ ಸಾಧ್ಯವಾಗಿ ಕುಂತಿದೆ ಇವತ್ತಿನ ಪರಿಸ್ಥಿತಿ. ಅದರಿಂದ ಯಾರನ್ನೂ ನಂಬಿ ಇವತ್ತು ಬಾಳಕ್ಕಾಗಲ್ಲ, ಆ ಥರ ಆಗ್ಬಿಟ್ಟಿದೆ ಸರ್ ಇವತ್ತು ಪರಿಸ್ಥಿತಿ. ಸರ್, ಸ್ವಚ್ಛತೆ ಬಗ್ಗೆ ಯಾವ ರೀತಿ ಒಂದು ಕ್ರಮಗಳು ಮತ್ತು ಮಾಡಿಸಿದೆ ಸರ್? ಸ್ವಚ್ಛತಾ ಕಾರ್ಯಕ್ರಮ ಅಂತ ನಮ್ಮ ಈಗ ನರೇಂದ್ರ ಮೋದಿ ಅವರು ಏನು ಸ್ವಚ್ಛ ಭಾರತ್ ಅಂತ ಇದು ಮಾಡಿದ್ರು, ಅದರಿಂದ ಸುಮಾರು ನಾವು ನಿಂತ್ಕೊಂಡು ಸ್ವಚ್ಛ ಭಾರತವಾಗಿ ಒಂದು ಚರಂಡಿ ಕ್ಲೀನಿಂಗು, ರಸ್ತೆ ಕ್ಲೀನಿಂಗ್ಗಳು ಇದು ಮಾಡಿದ್ವಿ. ಮತ್ತು ಇವಾಗ ಒಂದು ನಿರ್ಮಲ್ ಭಾರತ್ ಅಭಿಯಾನ ಅಂದ್ಬಿಟ್ಟು ಒಂದು
ಸಪೋರ್ಟ್ ಇರೋದ್ರಿಂದ ಈಗ ಹೆಚ್ಚು ಕಮ್ಮಿ ನಮ್ಮ ಗ್ರಾಮದಲ್ಲೇ 200 ಇಂದ 250 ಶೌಚಾಲಯಗಳನ್ನ ಹೊಸದಾಗಿ ಕಳಿಸಿದ್ದೀವಿ. ಇದು ಒಂದು ದೊಡ್ಡ ಪ್ರಯತ್ನ, ನಮ್ಮ ತಾಲೂಕಿಗೆ ಒಂದು ದೊಡ್ಡದು. ಇವತ್ತು ನಾವು ಇಲ್ಲಿ ಸಾಧನೆ ಮಾಡಿರೋದು ಅನ್ನೋದು ನಾವು ಹೆಗ್ಗಳಿಕೆ ಇದೆ ನಿಮಗೆ. ಸರ್ ಸುಮಾರು ಎಷ್ಟು ವರ್ಷಗಳಿಂದ ತಾವು ಈ ರಾಜಕೀಯ ಜೀವನದಲ್ಲಿ ಇದ್ದೀರಾ ಸರ್? ಸರ್ ನಾನು 5 ವರ್ಷದಿಂದ 6 ವರ್ಷ ಸರ್ ಅಷ್ಟೇ ನಾನು ರಾಜಕೀಯ ಜೀವನ. ಸರ್ ಯಾವ ವರ್ಷದಲ್ಲಿ ತಮಗೆ ರಾಜಕೀಯದ ಬಗ್ಗೆ ಹೇಗೆ ವ್ಯತ್ಯಾಸ ಕಾಣಿಸ್ತಿದೆ ಸರ್? ವ್ಯತ್ಯಾಸ ಕಾಣೋದು ಅಂತ ಈಗ ನಮಗೆ ಈ ಒಂದು ಜಾತಿ ರಾಜಕಾರಣ ಅನ್ನೋದು ಯಾವಾಗ ಮೇಲೆತ್ತೋ ಅವಾಗಿಂದ ಜಾತಿ ರಾಜಕಾರಣವಾಗಿ ನಿಂತವರ ವಿರುದ್ಧವಾಗಿ ಹೋರಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ರಾಜಕೀಯವಾಗಿ ಬಂದದ್ದು ಹೊರತು ಬೇರೆ ಉದ್ದೇಶ ಇಟ್ಕೊಂಡು ಇಲ್ಲಿ ಬರಲಿಲ್ಲ. ಇವತ್ತೆಲ್ಲ ಸಮಾನತೆ ಬೇಕು ಅನ್ನೋ ಒಂದು ಹೋರಾಟದಲ್ಲಿ ಬಂದು ಅದಕ್ಕೆ ಸಂಘ ಕೂಡ್ತು, ಎಲ್ಲ ಒಂದು ಕೋಮುವರನ್ನ ಸಂಘದಲ್ಲಿ ಸೇರಿಸ್ತು. ಅದರಲ್ಲಿ ಮುಂದುವರ್ಕೊಂಡದು ನಮ್ಮ ಶ್ರೀಮಂತ ಚಂದ್ರಣ್ಣ ಅವರು ಅಂತ ನಮ್ಮ ಗೈಡ್ಲೈನ್ ಆಗಿ ಗಾಡ್ಫಾದರ್ ಆಗಿ ಬಂದರು. ಅವರು ರಿಟೈರ್ಡ್ ಸೂಪರ್ಡೆಂಟ್ ಆಫ್ ಇಂಜಿನಿಯರ್ ಯೂನಿವರ್ಸಿಟಿ, ಅವರು ದಾವಣಗೆರೆ ಅವ್ರ ಮೂಲಕ ಈಗ ಮೈಸೂರಲ್ಲಿ ವಾಸವಾಗಿದ್ದಾರೆ. ಅವರು ಹೆಚ್ಚು ಕಮ್ಮಿ ನಮ್ಮ ಗ್ರಾಮಕ್ಕೆ ಒಂದು 125 ಹಸುಗಳನ್ನ ಡೊನೇಟ್ ಮಾಡೋದು, ಏನು ವಿತೌಟ್ ಇಂಟ್ರೆಸ್ಟಲ್ಲಿ. ಅದನ್ನ ರಿಟರ್ನ್ ಮಾಡಿಸ್ಕೊಂಡು ಒಂದು ಅದೇ ಥರ ಉದ್ಯೋಗದಲ್ಲಿ ಬಂದು ಒಂದು ಜನಸೇವೆಗೆ ಬಂದು ಇವತ್ತು ಏನೋ ಅವರು ಏಜ್ ಆಗಿದೆ, ಅವರು ಇವತ್ತು ದುಡಿಯೋಕ್ಕಾಗ್ತಾಯಿಲ್ಲ ಅಂಥವ್ರು ಇನ್ನೂ ಮುಂದೆ ಬಂದರೆ ಗ್ರಾಮಾಭಿವೃದ್ಧಿ ಆಗೋದ್ರಲ್ಲಿ ಬೇರೆ ಮಾತೇ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಈಗಿನ ರಾಜಕೀಯಕ್ಕೆ ಅತಿ ಹೆಚ್ಚಾಗಿ ಯುವಕರು ಮುಂದೆ ಬರ್ತಿದ್ದಾರೆ ಸರ್? ಬರ್ತಾರೆ ಸರ್. ಬಂದರೂ ಇವತ್ತೇನಪ್ಪ ಅಂದ್ರೆ ಒಂದೊಂದು ಕೋಮುವರನ್ನ ಕೋಮುವಾದಿಗಳಾಗಿ ಮಾರ್ಪಟ್ಟು ಮಾಡ್ತಾ ಇದ್ದಾರೆ. ನೀನು ನಮ್ಮ ಕೋಮಿಂದ ಗೆಲ್ಬೇಕು ಅನ್ನೋ ಒಂದು ದುರುದ್ದೇಶ ಇವತ್ತು ಜನರಲ್ಲಿ ಮೂಡಿಬಿಟ್ಟಿದೆ. ಈ ಅಸಮಾನತೆ ಹೋದಾಗ ಮಾತ್ರ ಎಲ್ಲ ಕಡೆ ದೇಶನೇ ಉದ್ಧಾರ ಆಗಕ್ಕೆ ಸಾಧ್ಯ, ಅದಷ್ಟೇ ಸರ್. ಈಗ ಬರ್ತಿರೋ ಯೂತ್ಸ್ಗೆ, ರಾಜಕೀಯಕ್ಕೆ ಬರ್ತಿರೋ ಯೂತ್ಸ್ಗಳಿಗೆ ಒಂದು ಯಾವ ರೀತಿ ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ನಾನು ಹೇಳೋದು ಇಷ್ಟೇ, ಯಾವುದೇ ಒಂದು ರಾಜಕೀಯಕ್ಕೆ ಬರೋನು ಯಾವುದೇ ಒಂದು ದುರುದ್ದೇಶ ಇಟ್ಕೊಂಡು ಬರಬಾರದು. ಜನಸೇವೆ ಮಾಡಬೇಕು ಅಂತ ಬರಬೇಕು, ಮತ್ತು ಅವನ ಒಂದು ದುಡಿಮೆಗೆ ಬೇರೆ ಒಂದು ಜಾಗನೇ ಇರಬೇಕು. ಇದು ಜನಸೇವೆಗೆ ಜಾಗ ಇರಬೇಕು. ಅವ್ನ ಕೈಲಿ ಏನಾಗುತ್ತೆ ಅದನ್ನ ತನಕ ಮಾಡ್ತೀನಿ ಅನ್ನೋದಿದ್ರೆ ಮಾತ್ರ ರಾಜಕೀಯಕ್ಕೆ ಬರಬೇಕು. ಇಲ್ಲ ಅಂದರೆ ಅವನದೇನು ಸ್ವಾರ್ಥ ಏನದ, ಏನು ವ್ಯವಹಾರ ಅದ ಅದು ಮಾಡ್ಕೊಂಡಿರ್ಬಿಡೋದು ಒಳ್ಳೆಯದು. ಹಾಗಂತೆಲ್ಲ ಇಷ್ಟಪಡ್ತೀರಾ ಸರ್? ಸರ್ ಈಗಿನ ರಾಜಕೀಯಕ್ಕೆ ಎಜುಕೇಷನ್ ಬೇಕಾ ಬೇಡವಾ ಸರ್? ಸರ್ ಖಂಡಿತ ಬೇಕು ಸರ್. ಏನಕ್ಕೆ ಅಂದರೆ ಒಂದು ಸಾಮಾನ್ಯ ಸಭೆ ಆಗಲಿ ಇಲ್ಲ ಇನ್ನೊಂದೇ ಆಗಲಿ ಒಂದು ಅಧಿಕಾರಿಗಳಾಗಲಿ ಏನೇ ಒಂದು ನೋಟಿಸ್ ಕೊಟ್ಟರು ಅವ್ರಿಗೆ ಓದೋಂಥ ಸ್ಥಿತಿ ಗೊತ್ತಿಲ್ಲ ಇದ್ದಾಗ ಅಧಿಕಾರಿಗಳು ಮಿಸ್ಯೂಸ್ ಮಾಡೋದು ಜಾಸ್ತಿ ಇರ್ತದೆ. ಒಬ್ಬ ಅಧ್ಯಕ್ಷನಾಗ್ಬಿಟ್ಟು ಅವ್ನಿಗೇನು ಗೊತ್ತಿಲ್ಲ ಅಂತಂದರೆ ಯಾವುದಕ್ಕಾರು ಹೆಬ್ಬೆಟ್ಟಿಸ್ಕೊಂಡು ಯಾವುದಕ್ಕೋ ಒಂದು ಸೈನು ಒಂದು ಸಾಕ್ಷಾತ್ವಾಗಿ ಬರೆಯೋದು ಕಲ್ತಿರ್ತಾನೆ, ಓದೋಕ್ಕೆ ಬರಲ್ಲ. ಒಂದು ಬಿಲ್ ತೋರಿ 12 ಬಿಲ್ಗೆ ಸೈನ್ ಹಾಕಿ ಕಳಿಸ್ತಾರೆ. ನಾಳೆ ದಿನ ಅಧ್ಯಕ್ಷಕ್ಕೆ ತೊಂದರೆ ಆಗದೇ ಇದ್ರು ಜನಕ್ಕಂತೂ ಅನ್ಯಾಯ ಅಂತೂ ಖಂಡಿತ ಆಗುತ್ತೆ. ಅದರಿಂದ ಇವತ್ತು ವಿದ್ಯಾಭ್ಯಾಸ ಅಂತೂ ಖಂಡಿತ ಎಲ್ರಿಗೂ ಬೇಕೇ ಬೇಕು ಸರ್, ಖಂಡಿತ. ಸರ್ ಇದೇ ರೀತಿ ಮುಂದೆ TP ಅಥವಾ ZPಗೆ ಏನಾದ್ರು ಕಂಟೆಸ್ಟ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ ಸರ್? ಇಲ್ಲಿ ನಮ್ಮ ಒಂದು ಅದೇ ಸಮಸ್ಯೆ, ದೇಶದ ಪರಿಸ್ಥಿತಿ ಆಗಿರೋದು. ಎಲ್ಲ ಕಡೆ ಅವಕಾಶ ಬೇಕು ಅನ್ನೋರಿಗೆ ಅವಕಾಶ ಸಿಗೋದಿಲ್ಲ. ಏನಕ್ಕೆ ಅಂದರೆ ಒಂದು ಕ್ಯಾಟಗರಿ ಅನೌನ್ಸ್ ಆದರೆ ಒಬ್ಬ ಮನುಷ್ಯನಿಗೆ ಅದು ಇನ್ನೊಬ್ಬ ಮನುಷ್ಯ ಅದೇ ಕ್ಯಾಟಗರಿಯಲ್ಲಿ ನಾನು ಒಂದು ಸೇವೆ ಮಾಡಬೇಕು ಅನ್ನೋ ಇರೋನ್ಗೆ ಅವಕಾಶ ಸಿಗಲ್ಲ. ಯಾಕಂದರೆ ಅವನ ಆಯ್ಸೆ ಕಳೆದೋಗಿರುತ್ತೆ ಪುನಃ ಕ್ಯಾಟಗರಿ ಬರಬೇಕಾದ್ರೆ. ಆ ಥರ ಆಗಿದೆ ಭಾರತ ಪರಿಸ್ಥಿತಿ. ಎಲ್ಲ ಮೀಸಲಾತಿ ಅದು ಇದು ಅಂತ ಮಾಡ್ಬಿಟ್ಟು ಇವಾಗ ಯುವಕರುಗಳಿರಲಿ ಯಾರೂ ಬಂದು ಮುಂದೆ ಬರೋಕ್ಕಾಗೋದಿಲ್ಲ. ಆ ಥರ ಪರಿಸ್ಥಿತಿ ಆಗ್ಬಿಟ್ಟದೆ. ಏನಪ್ಪ ಅಂದರೆ ಈ ಸರಿ ಈ ಕ್ಯಾಟಗರಿ ಬಂತು ಅಂದರೆ ಆ ಕ್ಯಾಟಗರಿಲಿ ಯಾವನೋ ಒಬ್ಬ ಹೇಳ್ತಾನೆ, ಏನೋ ಒಂದು ದುಡ್ಡು ಇರ್ತದೆ, ಏನೋ ಒಂದು ಮಾಡ್ಕೊಂಡು ಹೋಯ್ತಾನೆ. ಆ ಥರ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮೊದಲು ಈ ಕ್ಯಾಟಗರಿ ಮೀಸಲಾತಿ ಇದನ್ನ ತೆಗೆದ್ರೆ ಮಾತ್ರ ದೇಶ ಉದ್ಧಾರ ಆಗಿ ಸಾಧ್ಯ. ಅಲ್ಲೇ ತನಕ ಈಗ ನಮ್ಮೂರಲ್ಲೇ ಒಂದು ಕತೆ, ST ಕ್ಯಾಂಡಿಡೇಟ್ ಇಲ್ಲ ನಮ್ಮೂರಲ್ಲಿ, ಒಂದೇ ಒಂದು ಕ್ಯಾಂಡಿಡೇಟ್ ಇತ್ತು, ತಗೊಂಬಂದು ಗೆಲ್ಲಿಸ್ತು. ಕಾಂಪ್ಲಿಕೇಟೆಡೇ ಇಲ್ಲ ಆ SC ಕ್ಯಾಂಡಿಡೇಟ್ಗೆ, ST ಕ್ಯಾಂಡಿಡೇಟ್ಗೆ. ಈಗ ಅವ್ರು ಏನು ಮಾಡ್ತಾರೆ? ಅವರು ಏನು ಮಾಡಲ್ಲ. ಉಪಾಧ್ಯಕ್ಷರು ಸುಧಾ ಈಗ ಆಗಿದ್ದಾರೆ. ಬಟ್ ಏನಂದ್ರೆ ಅವ್ರ ಅಸಹಾಯಕತೆ ಅಷ್ಟೇ, ಇನ್ನೇನು ಬೇರೆ ಏನಲ್ಲ. ವಿದ್ಯಾವಂತರಲ್ಲ, ಇಲ್ಲ ರಾಜಕೀಯದ ಬಗ್ಗೆ ಏನು ತಿಳಿದಿಲ್ಲ, ಮತ್ತೆ ಅವ್ರಿಗೆ ಏನು ಗೊತ್ತಿಲ್ಲ ತಗೊಂಡು ಕೂರಿಸ್ತೀವಿ, ಅಲ್ಲೇನು ಕೆಲಸ ಆಗಲ್ಲ. ಅಷ್ಟೇ. ನಿಮ್ಮ ಪ್ರಕಾರ ಹೇಳ್ಬೇಕು ಅಂದ್ರೆ ಆದಷ್ಟು ರಾಜಕೀಯ ಬಗ್ಗೆ ತಿಳಿದಿರೋರು ಹಾಗೂ ಎಜುಕೇಶನ್ ಬರಬೇಕು ಅಂತ ತಾವು ಆಸೆ ಪಡ್ತೀರಾ? ಸರ್ ಕೊನೆಯದಾಗಿ ತಾವು ಈ ಸ್ಥಾನಕ್ಕೆ ಬರಬೇಕು ಅಂದರೆ ತಮಗೆ ಓಟ್ ಹಾಕಿ ಗೆಲ್ಲಿಸೋದು ನಿಮ್ಮ ಮತ ಬಾಂಧವರು ಹಾಗೂ ತಮಗೆ ಸಹಾಯ ಮಾಡಿದಂಥ ನಿಮ್ಮ ಸ್ನೇಹಿತರು ಹಾಗೂ ನಿಮ್ಮ ಕಾರ್ಯಕರ್ತರು ಅವ್ರಿಗೆಲ್ಲ ಒಂದು ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ? ಸರ್ ಅವರು ನನಗೆ ಇಷ್ಟು ಅವಕಾಶ ಕೊಡೋದಕ್ಕೆ ಅವ್ರಿಗೆ ಚಿರಋಣಿ ಆಗಿರ್ತೀನಿ. ಮುಂದೆ ನಾನಲ್ಲ, ಇನ್ನೂ ಅವರೇ ಬಂದು ಮಾಡೋದು ಸುಧಾ ಅವರ ಬೆನ್ನೆಲುಬಾಗಿದ್ದು ಅವರು ಕೆಲಸ ಕಾರ್ಯಗಳಿಗೆ ಅವಕಾಶ ಮಾಡಿಕೊಂಡು ಅವ್ರ ಹಿಂದ್ಗಡೆ ಹೋಗೋಕ್ಕೆ ನಾನು ಇರ್ತೀನಿ, ಅವ್ರ ಮುಂದ್ಗಡೆನೂ ನಾನು ಇರ್ತೀನಿ, ಹಿಂದ್ಗಡೆ ನಾನು ಇರ್ತೀನಿ. ಯಾರೇ ಆಗಲಿ ಒಳ್ಳೆ ಕೆಲಸ ಮಾಡಲಿ ಅನ್ನೋದು ಮಾತ್ರ ನಾನು ಕೇಳುತ್ತೇನೆ ಸರ್. ಇಷ್ಟು ಹೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದಕ್ಕೆ ತುಂಬ ಧನ್ಯವಾದಗಳು.